ಇದೊಂದು ಯುವಕ ಯುವತಿಯ ಪ್ರೀತಿ ಪ್ರೇಮ ಪ್ರಣಯದ ವಿಚಾರ. ಈ ಪ್ರೀತಿ ಪ್ರೇಮಕ್ಕೆ ಅಡ್ಡಿ ಆಗಿತ್ತು ಆಚಾರ ವಿಚಾರ. ಆದರೂ ಹಠಕ್ಕೆ ಬಿದ್ದ ಜೋಡಿ ಆಗಿತ್ತು ಪ್ರೇಮ ವಿವಾಹ. ಆದರೆ ಪ್ರೀತಿಗೆ ಅಡ್ಡಿಯಾದ ಯುವತಿಯ ಪೋಷಕರ ಪ್ಲಾನ್ ಬಿ ಯಲ್ಲಿ ನಡೆದಿದ್ದೇ ಬೇರೆ. ನೆಲಮಂಗಲ ಟು ಚಿಕ್ಕಮಗಳೂರು ಲವ್ ಕಹಾನಿ ಇಲ್ಲಿದೆ. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ. ಈ ಫೋಟೋ ನೋಡಿ, ಲವ್ ಬರ್ಡ್ಸ್ ನಿಂದ ಮ್ಯಾರೇಜ್ ಕಪಲ್ಸ್ ಆಗಿರುವ ಎರಡು ಫೋಟೋ ನೋಡಿ. ಅಂದಹಾಗೆ ಕೆನ್ನೆಗೆ ಕೆನ್ನೆ ಸೂಕಿಸಿ ಫೋಟೋ ತೆಗೆಸಿಕೊಂಡಿರುವ ಈ ಜೋಡಿ ಮಧುರ ಅಮರ ಪ್ರೇಮಿಗಳು. ಈ ಯುವಕನ ಹೆಸರು ಸತೀಶ್ ಅಂತ. ಮೂಲತಃ ನೆಲಮಂಗಲ ತಾಲೂಕಿನ ಮಹಿಮಾಪುರದ ಗಂಗೇಗೌಡ ಪಾಳ್ಯದವನು. ಈಕೆ ಹೆಸರು ತನುಶ್ರೀ, ಮೂಲತಃ ಚಿಕ್ಕಮಗಳೂರಿನವಳು. ಇಬ್ಬರು ಚಿಕ್ಕಮಗಳೂರು ಕಾಲೇಜಿನಲ್ಲಿ ಓದುವಾಗಲೇ ಇವರ ಪ್ರೀತಿಗೆ ನೆರವಾಗಿದ್ದು ಇನ್ಸ್ಟಾಗ್ರಾಮ್. ಆ ಬಳಿಕ ಶುರುವಾಯಿತು ವಾಟ್ಸಪ್ ಚಾಟಿಂಗ್. ಅಷ್ಟೇ ಪ್ರೇಮಾಂಕುರಕ್ಕೂ ಅದು ಸಾಕ್ಷಿ ಆಗಿತ್ತು. ಇವರ ಪ್ರೀತಿಗೆ 2.5 ವರ್ಷ ತುಂಬುತ್ತಾ ಇದ್ದಂತೆ ತನುಶ್ರೀ ಮನೆಯಲ್ಲಿ ಪೋಷಕರು ಪ್ರೇಮಕ್ಕೆ ಅಡ್ಡಿ ಹಾಕ್ತಾರೆ ಅಂತ ಮರೆಮಾಚಿ ಮನೆ ಬಿಟ್ಟು ಬಂದಿದ್ಲು. ಆದರೆ ಸತೀಶ್ ಅವರ ಪೋಷಕರ ಮನವೊಲಿಸಿ ಒತ್ತಾಯ ಪೂರ್ವಕವಾಗಿ ಏಪ್ರಿಲ್ 9ರಂದು ನೆಲಮಂಗಲದ ವೀರಾಂಜನೇಯ ಸ್ವಾಮಿ ದೇಗುಲದಲ್ಲಿ ಇಬ್ಬರ ಮದುವೆ ನೆರವೇರಿ ಅವತ್ತೇ ಸೊಸೆಯನ್ನ ಮನೆ ತುಂಬಿಸಿಕೊಂಡಿದ್ರು. ಆತ ಮಗಳ ಮದುವೆ ಸುದ್ದಿ ತಿಳಿದ ಮರುದಿನವೇ ಯುವತಿಯ ಪೋಷಕರು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಬಿಟ್ಟಿದ್ದಾರೆ. ಆಗ ಯುವತಿ ಪೋಷಕರ ಮಾತಿಗೆ ಒಪ್ಪದೆ ಇದ್ದಾಗ ಆಕೆಗೆ ಹೊಡೆದು ಬಡದು 15 ದಿನಗಳ ಬಳಿಕ ಆತನೊಂದಿಗೆ ಚಿಕ್ಕಮಗಳೂರಿನಲ್ಲಿ ಮತ್ತೊಮ್ಮೆ ಎಲ್ಲರ ಸಮ್ಮುಖದಲ್ಲಿ ಮದುವೆ ಮಾಡೋದಾಗಿ ಹೇಳಿ ಠಾಣೆಯಲ್ಲಿ ಹೈ ಡ್ರಾಮಾ ಸೃಷ್ಟಿಸಿ ಕೊನೆಗೆ ಪೊಲೀಸರು ರಾಜಿ ಸಂಧಾನ ಮಾಡಿಸಿ ಪೋಷಕರೊಂದಿಗೆ ಯುವತಿಯನ್ನ ಕಳುಹಿಸಿಕೊಟ್ಟಿದ್ರು. ಸತೀಶ್ ತನ್ನ ಹೆಂಡತಿಯನ್ನ ಸಂಪರ್ಕಿಸಲು ಸಾಧ್ಯವಾಗದೆ ಈಗ ಹೈರಾಣಾಗಿ ಬಿಟ್ಟಿದ್ದಾನೆ. ಇದರಿಂದ ಮನನೊಂದು ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಪಾಲಾಗಿದ್ದಾನೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಸತೀಶ್ ತನಗೆ ತನ್ನ ಹೆಂಡತಿ ಬೇಕು ಅಂತ ಮಾಧ್ಯಮದ ಮುಂದೆ ಬಂದು ಕಣ್ಣೀರಿಟ್ಟಿದ್ದಾನೆ. ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ. ಇನ್ನೇನು ಬರಲ್ಲ ಅಂತಿದೆಯಲ್ಲ, ಲೋಕಲ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಟ್ಟು ಇವನ್ ಜೊತೆ ಇರು ರಿಜಿಸ್ಟರ್ ಮಾಡಿಸ್ಬಿಟ್ಟು ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ನಮ್ಮನ್ನ. ಅಲ್ಲಿ ಕರ್ಕೊಂಡೋಗಿ ಅಲ್ಲೂ ಹೇಳಿಕೆ ಎಲ್ಲ ತಗೊಂಡ್ರು. ಹೇಳಿಕೆಯಲ್ಲೂ ಅವಳು ಏನು ಹೇಳಲಿಲ್ಲ, ನಾನು ಬರಲ್ಲ, ನಿಮ್ ಜೊತೆನೇ ಇರ್ತೀನಿ ಅಂತ ಹೇಳಿದ್ದು. ಕೊನೆಗೆ ಒಂದು 2.5 ಗಂಟೆ ರೂಮಲ್ಲಿ ಕರ್ಕೊಂಡೋಗಿ ಲಾಕ್ ಮಾಡ್ಕೊಂಡ್ಬಿಟ್ರು. ಅವ್ರ ಕಡೆಯವರು ಮತ್ತೆ ಪೊಲೀಸ್ನವ್ರೆ ಇಬ್ರು ಸೇರಿ ರೂಮ್ ಒಳಗೆ ಹೋಗಿ ಲಾಕ್ ಮಾಡ್ಕೊಂಡು ತುಂಬಾ ಹೊತ್ತು 2.5 ಗಂಟೆ ನಮ್ಮನ್ನ ಒಳಗೂ ಬಿಡ್ಲಿಲ್ಲ, ಏನಿಲ್ಲ. ಬೆದರಿಸಿ ಅವಳ ಹತ್ರ ಏನೋ ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡು ನನ್ನ ಹತ್ರ ಹೇಳಿದ್ದು, ಅವಳು ಹೋಗೋ ದಿನ ಅಲ್ಲಿಂದ ನಮ್ಮ ಅಪ್ಪ ಅಮ್ಮನ ಜೊತೆನೆ ಹೋಗ್ತೀನಿ, 15 ದಿನ ಬಿಟ್ಟು ನಿನ್ ಜೊತೆನೆ ಮದುವೆ ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಹಂಗಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗಿದ್ದು. ಬಟ್ ಇವಾಗ ಅವ್ರ ತಂದೆ ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋದ್ ನೋಡಿದ್ರೆ, ಇಲ್ಲ ನನ್ನ ಮಗಳನ್ನ ಮರ್ತ್ಬಿಡು, ನೀನು ಏನಾರು ಫೋನ್ ಮೆಸೇಜ್ ಮಾಡಿದ್ರೆ ನಾನು ಬೇರೆ ತರನೇ ಮಾತಾಡ್ತೀನಿ, ನಿನ್ಗೆ ಅವಳು ಸೆಟ್ ಆಗಲ್ಲ, ಬಿಟ್ಬಿಡು, ನಾನು ಕೆಟ್ಟ ಕನ್ಸು ಅಂತ ಮರ್ತ್ಬಿಡು, ನಾನು ಬೇರೆ ಯಾರನ್ನಾರು ಮದುವೆ ಮಾಡಿಸ್ತೀನಿ ಅವಳಿಗೆ, ಹಿಂಗಂತ ಹೇಳ್ತಿದಾರೆ. ಯಾವ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೆಸ್ಪಾಂಡ್ ಬರ್ತಾನೆ ಇಲ್ಲ. ಫೋನ್ ಮಾಡಿದ್ರೆ ಬೇರೆ ತರ ಮಾತಾಡ್ತಿದ್ದಾರೆ, ನಮ್ಗೆ ಎದುರಿಸ್ತಿದ್ದಾರೆ ಅವ್ರ ತಂದೆ. ನನಗೆ ನನ್ನ ಹೆಂಡತಿ ಬೇಕು, ನಾನು ಮದುವೆ ಆಗಿದ್ದೀನಿ ಅವಳನ್ನ, ಎಲ್ರ ಮುಂದೆನೆ ಮದುವೆ ಆಗಿರೋದು, ನನಗೆ ನನ್ನ ಹೆಂಡತಿ ಬೇಕಷ್ಟೇ. ಅವ್ರು ಬೆದರಿಸಿ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಇಟ್ಕೊಂಡು ಅವಳ ಹತ್ರ ವಿಡಿಯೋ ಮಾಡಿಸೋದು, ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಸಿ ಏನೇನೋ ಮಾಡ್ತಿದ್ದಾರೆ. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಮನೆಗೆ ಬಂದಿದ ತಕ್ಷಣನೇ ಅವಳು ಹೇಳ್ಬೇಕಾಗಿತ್ತು. ಬಟ್ ಅವಳು ಹೇಳಿಲ್ಲ, ಸ್ಟೇಷನ್ಗೆ ಬಂದವಳು ಹೇಳಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಎಲ್ಲ 2.5 ಗಂಟೆ ಅವಳ ಲಾಕ್ ಮಾಡ್ಕೊಂಡು ಎದುರಿಸಿದ್ಮೇಲೆ ಅವಳು ಹೇಳಿರೋದು. ಇಷ್ಟ ಇಲ್ಲ ಅಂತಿದ್ರೆ ಅವಳು ಅವ್ರ ತಂದೆ ತಾಯಿ ಬಂದಿದ ತಕ್ಷಣನೇ ಹೇಳ್ಬಿಟ್ಟು ಹೊರಟೋಗಿರೋಳು. ಅವಳು ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ಫಸ್ಟ್ ಹೇಳಿಕೆ ಬರ್ಸ್ಕೊಂಡು ಅವ್ರ ಅಪ್ಪ ಆಗಿದ್ದ ಬಿಟ್ಬಿಡಿ ಆಯ್ತು ಅಂತ ಮಾಡಿದ್ರು. ಆಮೇಲೆ ತಿರ್ಗಿ ಪೊಲೀಸ್ನವ್ರು ಒಳಂತ್ರ ಸೇರ್ಕೊಂಡು ಒಂದ್ 3 ಜನ ಅವ್ರು ಒಳಂತ್ರ ಸೇರ್ಕೊಂಡು ರೂಮಿಗೆ ಕೂಡ ಹಾಕೊಂಡು ಹುಡುಗಿನ ಕಂಪ್ಲೇಂಟ್ ಎಲ್ಲ ನಮಗೆ ಬರ್ಸಿದ್ಮೇಲೆ ನನ್ಗೆ ಒಪ್ಪಿಗೆ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಕಂಪ್ಲೇಂಟ್ ಎಲ್ಲ ಬರ್ಸಿದಾದ್ಮೇಲೆ ತಿರ್ಗಿ ಅವ್ರು ಒಳಗಡೆ ರೂಮಿಗೆ ಕೂಡ ಹಾಕೊಂಡು 3 ಜನ ಪೊಲೀಸ್ನವ್ರು, ಅವ್ರ ಹೆಸರುಗಳು ಗೊತ್ತಿಲ್ಲ, ಒಂದ್ 3 ಜನ ಪೊಲೀಸ್ನವರು ಇನ್ವಾಲ್ವ್ ಆಗಿ ಅವ್ರ ಕಡೆ ಹುಡುಗಿನ ನಮಗೆ ಗೊತ್ತಿಲ್ಲದಂಗೆ ಕಳ್ಸ್ಕೊಟ್ಟಿದ್ದಾರೆ. ನಾವಿಲ್ಲಿ ಇನ್ಸ್ಪೆಕ್ಟರ್ ರೂಮಲ್ಲಿ ಕೂತಿದ್ದೋ. ಆಮೇಲೆ ಕರೆಸಿದ್ರು, ನಮ್ಮನ್ನ ಕರೆಸ್ಬಿಟ್ಟು ಇನ್ನು 15 ದಿನ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹುಡುಗಿ ನಮ್ಮ ಕೈಯಲ್ಲಿ ಹೇಳಿದ ಅಷ್ಟೇ. ಆಮೇಲೆ ಪೊಲೀಸ್ನವ್ರು ನಮ್ಮನ್ನೇ ಕರೆದ್ರು, ಹೋಗ್ರು ಆಚೆ ನೀವು ಅಂತ. ತಿರ್ಗಿ ಮಾತಾಡಕ್ಕೆ ಬಿಡ್ಲಿಲ್ಲ. ನಾವು ಬಂದು ಇನ್ಸ್ಪೆಕ್ಟರ್ ರೂಮಲ್ಲಿ ಕೂತಿದಾಗ ಹುಡುಗಿನ ಇಲ್ಲಿಂದ ಕಳಿಸ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಒಬ್ರು ಹೋಗಿ ಕಾರ್ ಹೊತ್ತಿಸಿ ಟ್ಯಾಂಕ್ಸ್ ತಗೊಂಬಂದಿದ್ದಾರೆ ಅವ್ರ ಹತ್ರ. ಅವ್ರ ಪೊಲೀಸ್ನವ್ರು ಯಾರು ಅಂತ ಗೊತ್ತಿಲ್ಲ, ಅದು ತಿಳ್ಕೊಬೇಕು. ಅವ್ರು ಹೋಗಿ ಟ್ಯಾಂಕ್ಸ್ ತಗೊಂಬಂದಿದ್ದಾರೆ, ಟ್ಯಾಂಕ್ಸ್ ಕೊಟ್ಟಿದ್ದಾರೆ ಅವ್ರಿಗೆ. ಒಳ್ಳೆ ಉಪಕಾರ ಮಾಡಿದ್ರು ಸರ್ ಅಂತ. ಎಷ್ಟು ಲಂಚ ತಿಂದು ಮಾಡಿದ್ದಾರೆ ಇವ್ರು ಒಳಗಡೆ. ನೆಲಮಂಗಲ ಸ್ಟೇಷನ್ ರೂರಲ್ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಆಮೇಲೆ ಇನ್ನು 15 ದಿನ ಬರ್ತಾರೆ ಹೋಗ್ರಿ ಅಂತ ಹೇಳ್ಬಿಟ್ಟು ಮಾಡೋದು. ಕಂಪ್ಲೇಂಟ್ ಅದೇನು ಕೊಟ್ಟವ್ರೆ, ಕಂಪ್ಲೇಂಟ್ ಇದು ಕೊಡ್ರಿ ಅಂದ್ರೂ ಅದು ಇವಾಗ ಕೊಡಲ್ಲ ಅಂತ ಹೇಳಿದ್ರು. ಅದು ಪೋಸ್ಟ್ಗೆ ಹಾಕಿ ತಗೊಳ್ಳಿ ಅಂತ ನಂಬರ್ ಕೊಟ್ಟರು. ಅದು ಪೋಸ್ಟ್ಗೆ ಹಾಕಿದೀವಿ.
ಇವತ್ತು ನಾಳೆ ಬರ್ಬೋದು ಬಂದ್ಮೇಲೆ ಸ್ಟೇಷನ್ ಅಲ್ಲಿ ಅದೇನೇ ಆಗ್ಲಿ ಪ್ರೀತಿಯ ಜೋಡಿಗಳಿಗೆ ವಿಲನ್ ಆದ ಪೋಷಕರಿಂದ ತನುಶ್ರೀಗೆ ರಕ್ಷಣೆ ಸಿಕ್ಕರೆ ಸತ್ಯಾಂಶ ಹೊರಬಂದು ನವಜೋಡಿ ಸುಂದರ ಬದುಕು ಕಟ್ಟಿಕೊಳ್ಳಬಹುದು. ಇಲ್ಲವಾದ್ರೆ ಮತ್ತೊಂದು ದುರಂತ ಪ್ರೇಮ ಕಾವ್ಯ ಸೃಷ್ಟಿಯಾಗಬಹುದು.